ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಹ್ಯಾಪಿ 2026. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಇರ್ರೆಗ್ಯುಲರ್ ಆಗಿದೆ ಮತ್ತು ಇನ್ಕನ್ಸಿಸ್ಟೆಂಟ್ ಆಗಿದೆ. ಅದು ತುಂಬ ರೀಸನ್ಸಿಂದ ಇರ್ರೆಗ್ಯುಲರ್ ಇನ್ಕನ್ಸಿಸ್ಟೆಂಟ್ ಆಗಿದೆ. ಇನ್ಮೇಲೆ ಆ ಥರ ಆಗಲ್ಲ, ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಮುಂಚೆ ಎಲ್ಲ ನಾವು ಒಂದು ಸ್ವಲ್ಪ ಬ್ಯಾಟಿಂಗ್ ಪ್ಯಾಟರ್ನ್ ಬಗ್ಗೆ ವೀಡಿಯೋಸ್ ಮಾಡಿದ್ವಿ. ಇನ್ಮೇಲೆ ಬೌಲಿಂಗ್ ರಿಲೇಟೆಡ್ ವೀಡಿಯೋಸ್ ಮಾಡೋಣ. ಸೊ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳೋ ಥರ, ಇಫ್ ಯು ನಾಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವೀಡಿಯೋ ಬಂದು ಹೌ ಟು ಚೂಸ್ ಅ ಬೌಲಿಂಗ್ ಟೈಪು. ಯಾವ ಟೈಪ್ ಬೌಲಿಂಗ್ ಚೂಸ್ ಮಾಡಬೇಕು ಬಿಗಿನರ್ಗೆ. ಇವಾಗ ಕೋಚಿಂಗ್ ಸೇರಿಕೊಂಡಾಗ ನೀವು ಎಲ್ಲ ಯೋಚನೆ ಮಾಡ್ತಿರ್ತೀರಾ, ಸ್ಪಿನ್ನರ್ ಆಗೋದಾ, ಫಾಸ್ಟ್ ಬೌಲಿಂಗ್ ಆಗೋದಾ ಅನ್ನೋದು. ಸೊ ಅವ್ರ ಎಬಿಲಿಟೀಸ್ ಹೆಂಗೆ ಚೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕ್ರಿಕೆಟಲ್ಲಿ ಇರೋದೇ 2 ಟೈಪ್ಸ್ ಆಫ್ ಬೌಲಿಂಗು, ಒಂದು ಸ್ಪಿನ್ ಬೌಲಿಂಗು, ಒಂದು ಫಾಸ್ಟ್ ಬೌಲಿಂಗು. ಸೊ ಅದರಲ್ಲಿ ಎಬಿಲಿಟೀಸ್ ಹೆಂಗೆ ಚೂಸ್ ಮಾಡಬೇಕು ಚಿಲ್ಡ್ರನ್ಸು, ಅವ್ರ ಎಬಿಲಿಟೀಸ್ ಪ್ರಕಾರ ಫಾಸ್ಟ್ ಬೌಲಿಂಗ್ ಹೋಗ್ಬೇಕಾ ಇಲ್ಲ ಸ್ಪಿನ್ಗೆ ಹೋಗ್ಬೇಕಾ ಅನ್ನೋದು ಕಾನ್ಸೆಪ್ಟನ್ನ ನಾನು ಇವತ್ತು ಹೇಳ್ತೀನಿ. ಫಸ್ಟ್ ಥಿಂಗ್, ಇವಾಗ ಫಾಸ್ಟ್ ಬೌಲಿಂಗ್ ಬರೋಣ. ಫಾಸ್ಟ್ ಬೌಲರ್, ಹೌ ಟು ಚೂಸ್ ಅ ಫಾಸ್ಟ್ ಬೌಲರ್. ಫಾಸ್ಟ್ ಬೌಲಿಂಗ್ನ ಚೂಸ್ ಮಾಡಬೇಕು ಅಂದರೆ ಅವರಲ್ಲಿ ಯಾವ ಅಡ್ವಾಂಟೇಜಸ್ ಇದ್ದರೆ ಫಾಸ್ಟ್ ಬೌಲರ್ ಆಗೋಕ್ಕೆ ಯೂಸ್ ಆಗುತ್ತೆ ಅನ್ನೋದು. ಫಸ್ಟ್ ಥಿಂಗ್ ನಾವು ಬರೋದು ಹೈಟ್ಗೆ. ಹೈಟ್ ಮ್ಯಾಟರ್ ಆಗುತ್ತೆ. ಇವಾಗ ಹಂಗಂತ ಹೈಟ್ ಇಲ್ಲದೆ ಇರೋರೆಲ್ಲ ಫಾಸ್ಟ್ ಬೌಲಿಂಗ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಅವರು ಮಾಡ್ಬೋದು. ಬಟ್ ಹೈಟ್ ಇದ್ದರೆ ಸ್ವಲ್ಪ ಅಡ್ವಾಂಟೇಜ್ ಸಿಗುತ್ತೆ, ಬೌನ್ಸ್ ಸಿಗುತ್ತೆ, ಪೇಸ್ ಜನ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ಆ್ಯಸ್ ಯೂಶ್ವಲ್ ನೀವು ನೋಟಿಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಫಾಸ್ಟ್ ಬೌಲರ್ಸೂ ಹೈಟ್ ತುಂಬ ಇರ್ತಾರೆ. ಹೈಟ್ ಇದ್ದರೆ ಅವ್ರಿಗೆ ಬೌನ್ಸ್ ಸಿಗುತ್ತೆ, ಅವ್ರಿಗೆ ಎಲಿವೇಶನ್ ಸಿಗುತ್ತೆ, ರಿಲೀಸ್ ಪಾಯಿಂಟ್ ಚೆನ್ನಾಗಿರುತ್ತೆ, ಬೌನ್ಸ್ ಜಾಸ್ತಿ ಆಗುತ್ತೆ, ಪೇಸ್ ಜನ್ರೇಟ್ ಮಾಡ್ಬೋದು. ಸೊ ಹೈಟ್ ಮ್ಯಾಟರ್ ಆಗುತ್ತೆ. ಎಷ್ಟೊಂದು ಜನ ಕೋಚಸ್ಸೂ ಹೈಟ್ ಇರೋರನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಫಾಸ್ಟ್ ಬೌಲಿಂಗ್ಗೆ. ಹೈಟ್ ಇದೆಯಾ ನೀನು ಫಾಸ್ಟ್ ಬೌಲಿಂಗ್ ಮಾಡು ಅನ್ನಿಸೋ. ದಿಸ್ ಆರ್ ದ ಕಾನ್ಸೆಪ್ಟ್ ಅಷ್ಟೇ. ಹೈಟ್ ಇದ್ದಾರೆ, ಸೊ ನೀನು ಒಂದು ಸ್ವಲ್ಪ ನೀನು ಎಫರ್ಟ್ ಹಾಕಿದ್ರೆ ನಿನ್ನ ಬೆನಿಫಿಟ್ಸು, ನಿಂಗೆ ಅಡ್ವಾಂಟೇಜ್ ಬೆನಿಫಿಟ್ಸು ಸಿಗುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಇನ್ನು ಫಾಸ್ಟ್ ಬೌಲಿಂಗ್ ಬಂದರೆ ಶೋಲ್ಡರ್ ಪವರು ಇಂಪಾರ್ಟೆಂಟು. ಫಾಸ್ಟ್ ಬೌಲಿಂಗ್ಗೆ ಮೇಯ್ನು ಶೋಲ್ಡರ್ ಪವರ್ ಎಷ್ಟಿರುತ್ತೋ ಅಷ್ಟು ಜಾಸ್ತಿ ಪೇಸ್ ಜನ್ರೇಟ್ ಮಾಡ್ಬೋದು. ಸರ್ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಶೋಲ್ಡರ್ ಪವರ್ನ? ಇವಾಗ ಒಂದು ಚಿಕ್ಕ ಹುಡುಗನಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಅವ್ನು ಹೆಂಗೆ ಥ್ರೋ ಮಾಡ್ತಾನೆ, ಅವ್ನು ಥ್ರೋಯಿಂಗ್ ಎಬಿಲಿಟಿಯಿಂದ ನಾವು ಕನ್ಸಿಡರ್ ಮಾಡ್ತೀವಿ ಈ ಆ್ಯಸ್ ಅ ಗುಡ್ ಶೋಲ್ಡರ್ ಪವರ್. ಸೊ ಅವನು ಒಳ್ಳೆ ಫಾಸ್ಟ್ ಬೌಲರ್ ಆಗ್ಬೋದು, ಇಲ್ಲ ಈ ಕ್ಯಾನ್ ಸಸ್ಟೈನ್ ಆ್ಯಸ್ ಅ ಫಾಸ್ಟ್ ಬೌಲರ್ ಅನ್ನೋ ಥರ ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಅಂತ ಬಂದರೆ ಸ್ಪೀಡು. ಫಾಸ್ಟ್ ಬೌಲಿಂಗಲ್ಲಿ ಸ್ಪೀಡ್ ಅಂತೂ ತುಂಬ ಮುಖ್ಯ. ರನ್ನಪ್ಪು ರಿದಮಿಕ್ ಆಗಿರಬೇಕು. ಹಂಗಂದರೆ ಅವ್ನು ರನ್ನಿಂಗ್ ಮಾಡಬೇಕಾದ್ರೆ ಒಂದು ರಿದಮಿಕ್ ಪ್ಯಾಟ್ರನ್ ಇರುತ್ತೆ, ಒಂದು ಮೊಮೆಂಟಮ್ ಇರುತ್ತೆ. ಸೊ ಆ ಮೂಮೆಂಟಿಂದ ಇವನು ಆ್ಯಸ್ ಅ ಒಂದು ರಿದಮಿಕ್ ಪ್ಯಾಟ್ರನ್ ಇದೆ, ರನ್ನಿಂಗ್ ಮೂಮೆಂಟ್ ಚೆನ್ನಾಗಿದೆ ಅಂತ ಚೂಸ್ ಮಾಡ್ತೀವಿ. ಸ್ಪೀಡ್ ತುಂಬ ಮುಖ್ಯ. ರನ್ನಪ್ಪೇ ಫಸ್ಟ್ ಮೊಮೆಂಟಮು ನಾವು ರಿಲೀಸ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಅವ್ನು ರಿದಮಿಕ್ ಆಗಿ ರನ್ನಿಂಗ್ ಟೆಕ್ನಿಕ್ಸ್ ಕರೆಕ್ಟಾಗಿದೆಯಾ. ಅಂದರೆ ಫಿಟ್ನೆಸ್ ಲೆವೆಲ್ ತುಂಬ ಜಾಸ್ತಿ ಇರಬೇಕು ಫಾಸ್ಟ್ ಬೌಲರ್ಸ್ಗೆ. ಸೊ ಆ್ಯಸ್ ಎ ಕಮಿಂಗ್ ಟು ಸ್ಪಿನ್ ಬೌಲಿಂಗ್, ಫಾಸ್ಟ್ ಬೌಲಿಂಗ್ ಥರ ತುಂಬ ಸ್ಪೆಸಿಫಿಕೇಷನ್ ಇರೋಲ್ಲ. ಇವಾಗ ಹೈಟ್ ಜಾಸ್ತಿ ಇದ್ದರೆ ಅಡ್ವಾಂಟೇಜು, ಹೈಟ್ ಕಮ್ಮಿ ಇದ್ದರೆ ಡಿಸ್ಅಡ್ವಾಂಟೇಜು, ಆಮೇಲೆ ಶೋಲ್ಡರ್ ಸ್ಟ್ರೆಂತ್ ಜಾಸ್ತಿ ಇರಬೇಕು, ಶೋಲ್ಡರ್ ಸ್ಟ್ರೆಂತ್ ಕಮ್ಮಿ ಇರಬೇಕು ಅನ್ನೋ ಥರ ಸ್ಪೆಸಿಫಿಕೇಷನ್ ಇರೋಲ್ಲ. ಸೊ ನಾವು ಸ್ಪಿನ್ ಬೌಲಿಂಗಲ್ಲಿ ಮೇಯ್ನು ಕ್ಲೆವರ್ ಆಗಿರಬೇಕು. ಎಷ್ಟು ಕ್ಲೆವರಾಗಿ ಬೌಲಿಂಗ್ ಮಾಡ್ತೀವೋ ಅಷ್ಟು ಕ್ಲೆವರಾಗಿ ಸ್ಪಿನ್ ಬೌಲಿಂಗಲ್ಲಿ ನಾವು ಕಲ್ತ್ಕೋಬೋದು. ಫಸ್ಟ್ ಥಿಂಗು ವ್ರಿಸ್ಟ್ ಫ್ಲೆಕ್ಸಿಬಿಲಿಟಿ. ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೋ ಅಷ್ಟು ಚೆನ್ನಾಗೇ ನಾವು ರೊಟೇಟ್ ಮಾಡ್ಬೋದು, ಬಾಲ್ನ ಟರ್ನ್ ಮಾಡ್ಬೋದು. ಆ್ಯಸ್ ಅ ಸ್ಪಿನ್ ಬೌಲಿಂಗಲ್ಲಿ ಫಸ್ಟು ಆ್ಯಸ್ ಅ ಬೌಲರ್ಗೆ ಹೌ ಟು ಟರ್ನ್ ದ ಬಾಲ್, ಹೌ ಟು ಸ್ಪಿನ್ ದ ಬಾಲ್ ಅಂತ ಕ್ಲಿಯರಾಗಿ ಗೊತ್ತಿರಬೇಕು. ಇವಾಗ ನಿಮಗೆ ಸ್ಪಿನ್ ಬೌಲರ್ ಆಗಿ ಟರ್ನ್ ಮಾಡೋಕ್ಕೆ ಆಗ್ತಿಲ್ಲ ಅಂದಾಗ ನೀನು ತುಂಬ ವೇಸ್ಟ್ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ಅವಾಗ ನಾವು ಸ್ಪಿನ್ ಬೌಲಿಂಗ್ ಚೂಸ್ ಮಾಡೋದ್ರಲ್ಲಿ ಅರ್ಥನೇ ಇರೋಲ್ಲ. ಸೊ ಅದೇ ನಮ್ಮ ಟರ್ನ್ ಮಾಡೋಕ್ಕೆ ಚೆನ್ನಾಗಿ ಬರ್ತಿದೆ, ಟರ್ನಿಂಗ್ ಚೆನ್ನಾಗಿ ಮಾಡ್ತಿದ್ದೀನಿ, ಫಿಂಗರಲ್ಲಿ ಬಾಲ್ನ ಟರ್ನ್ ಮಾಡ್ತಿದ್ದೀನಿ ಅಂದಾಗ ನಾವು ಆರಾಮಾಗೆ ಬಾಲ್ನ ಟರ್ನ್ ಮಾಡಿ ವಿಕೆಟ್ ಹೊಡಿಬೋದು. ಸೊ ಫಸ್ಟು ನಾನು ಬಂದಿದ್ದು ವ್ರಿಸ್ಟ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರಬೇಕು. ಆವಾಗ ನಾವು ಕರೆಕ್ಟಾಗಿ ಟರ್ನ್ ಮಾಡ್ಬೋದು. ವ್ರಿಸ್ಟ್ ಸ್ಟ್ರೆಂತ್ ಇದ್ದರೆ, ನಮ್ಮ ಶೋಲ್ಡರ್ ಸ್ಟ್ರೆಂತ್ಗಿಂತ ವ್ರಿಸ್ಟ್ ಸ್ಟ್ರೆಂತ್ ಇರಬೇಕು. ನಾವು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದೇ ವ್ರಿಸ್ಟು ಸ್ಪಿನ್ ಬೌಲಿಂಗಲ್ಲಿ. ನೆಕ್ಸ್ಟ್ ಕಮಿಂಗ್ ಟು ಫಿಂಗರಲ್ಲಿ ಬಾಲ್ ಟರ್ನ್ ಮಾಡೋದು. ನಾವು ಎಷ್ಟು ಎಲಿವೇಷನಿಂದ ಟರ್ನ್ ಮಾಡ್ತೀವೋ ಬಾಲ್ನ ಅಷ್ಟು ಟರ್ನ್ ಆಗುತ್ತೆ. ಸ್ಪಿನ್ ಬೌಲಿಂಗಲ್ಲಿ ನಾವು ಸಸ್ಟೈನ್ ಆಗ್ತೀವಿ. ಐಡಿಯಾಸ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಟರ್ನಿಂಗ್ ಟ್ರ್ಯಾಕ್ಸಲ್ಲಿ, ಟರ್ನಿಂಗ್ ಇಲ್ಲದೇ ಇರೋ ಟೈಮಲ್ಲಿ, ಆ ಥರ ಎಷ್ಟೊಂದು ಕಾಂಪ್ಲಿಕೇಟೆಡ್ ಸಿಚುವೇಷನ್ನ ನಾವು ಮೆಂಟಲಿ ಹ್ಯಾಂಡಲ್ ಮಾಡಬೇಕು. ಸೊ ಈ ಮೆಂಟಲಿ ನಿನ್ನ ಕೆಪಾಸಿಟಿ ಚೆನ್ನಾಗಿದೆ, ವ್ರಿಸ್ಟ್ ಸ್ಟ್ರೆಂತ್ ಚೆನ್ನಾಗಿದೆ, ಆಮೇಲೆ ಟರ್ನ್ ಮಾಡೋಕ್ಕೆ ಬರ್ತಿದೆ, ಫಿಂಗರ್ಸಲ್ಲಿ ಟರ್ನ್ ಮಾಡ್ತೀಯ ನೀನು ಬಾಲ್ನ ಚೆನ್ನಾಗಿ ಅಂತ ಇದ್ದರೆ ನೀವು ಸ್ಪಿನ್ ಬೌಲಿಂಗ್ನ ಚೂಸ್ ಮಾಡ್ಬೋದು. ಸೊ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ, ಇವಾಗ ಫಾಸ್ಟ್ ಬೌಲಿಂಗಾ ಸ್ಪಿನ್ ಬೌಲಿಂಗಾ ಅಂತ ಏನಿಲ್ಲ. ಇವಾಗ
ಎರಡು ಟೈಪ್ ಇರುತ್ತೆ. ಒಂದು ನಿಮ್ಗೇನೋ ಕನ್ಫ್ಯೂಷನ್ ಆದರೆ ಸ್ಪಿನ್ ಬೌಲಿಂಗ್ ಚೂಸ್ ಮಾಡಬೇಕಾ ಫಾಸ್ಟ್ ಬೌಲಿಂಗ್ ಚೂಸ್ ಮಾಡಬೇಕಾದ್ರೆ ನಿಮ್ಮ ಕೋಚಸ್ ಹತ್ರ ಹೋಗಿ ನೀವು ಕೇಳ್ತೀರಾ ಯಾವ್ದು ಚೂಸ್ ಮಾಡಬೇಕು ಅಂತ. ಅವರು ನಿಮ್ಮ ಎಬಿಲಿಟಿ ನೋಡಿ, ನಿಮ್ಮ ಸ್ಟ್ರೆಂತ್ ನೋಡಿ ಅವ್ರು ಒಂದು ಹೇಳ್ತಾರೆ ಫಾಸ್ಟ್ ಬೌಲಿಂಗ್ ಚೂಸ್ ಮಾಡು ಇಲ್ಲ ಸ್ಪಿನ್ ಚೂಸ್ ಮಾಡು ಅಂತ. ಇಲ್ಲ ಅದು ಮಾಡಲಿಲ್ಲ ಅಂದರೆ ನೀವು ಇನ್ನೊಂದು ಇದು ಮಾಡ್ತೀರಿ. ನಿಮ್ಗೆ ಯಾವ್ದು ಇಷ್ಟ, ಫಾಸ್ಟ್ ಬೌಲಿಂಗ್ ಇಷ್ಟನಾ ಫಾಸ್ಟ್ ಬೌಲಿಂಗ್ ಮಾಡ್ಬೋದು, ಇಲ್ಲ ಸ್ಪಿನ್ ಮೇಲೆ ಜಾಸ್ತಿ ಇಷ್ಟ ಇದೆ ಸ್ಪಿನ್ನು ಮಾಡ್ಬೋದು. ಇದರಲ್ಲಿ ಯಾವುದೂ ರಾಂಗ್ ಇಲ್ಲ. ಸ್ಪಿನ್ ಮಾಡಲೇ ಇವಾಗ ಈ ಎಬಿಲಿಟೀಸ್ ಇದ್ದರೆ ಮಾತ್ರನೇ ಫಾಸ್ಟ್ ಬೌಲಿಂಗ್ ಮಾಡಬೇಕಾಗಿರೋದು, ಈ ಎಬಿಲಿಟೀಸ್ ಇದ್ದರೆ ಮಾತ್ರ ಸ್ಪಿನ್ ಬೌಲಿಂಗ್ ಮಾಡಬೇಕಂತ. ಬಟ್ ಇದೆರಡು ನಾನು ಹೇಳಿರೋ ಎಬಿಲಿಟೀಸ್ ಅಡ್ವಾಂಟೇಜಸ್ ನಿಮಗೆ ಬೆನಿಫಿಟ್ಸ್ ಇದ್ದರೆ ನೀವು ಇದಕ್ಕೆ ಚೂಸ್ ಮಾಡಿದ್ರೆ ಜಾಸ್ತಿ ಲಾಂಗ್ ಟರ್ಮಾಗಿ ಸಸ್ಟೈನ್ ಆಗ್ತೀರಾ. ಸೊ ಅದಕ್ಕೋಸ್ಕರನೇ. ಬಟ್ ಇವಾಗ ಎಷ್ಟೊಂದು ಜನ ಸ್ವಿಚ್ ಆಗಬೇಡ್ರಿ. ಇವಾಗ ನಾನು ಈ ಥರ ಹೇಳಿದ್ದೀನಿ, ಇವಾಗ ನಾನು ಸ್ಪಿನ್ ಬೌಲಿಂಗ್ ಮಾಡ್ತಿದ್ದೀನಿ ಸೊ ಫಾಸ್ಟ್ ಸ್ವಿಚ್ ಆಗೋಣ, ಇಲ್ಲ ಫಾಸ್ಟ್ ಬೌಲಿಂಗ್ ಮಾಡ್ತಿದ್ದೀನಿ ಸ್ಪಿನ್ ಸ್ವಿಚ್ ಆಗೋಣ. ನೋ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಿಮ್ಮ ಟೈಮ್ ಹಿಡ್ದು ನೀವು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಎಬಿಲಿಟಿ, ಅದ್ರ ಪ್ರಕಾರ ಸ್ವಿಚ್ ಆಗಿ. ಸೊ ಇಷ್ಟೊತ್ತು ನೀವು ವೀಡಿಯೋ ನೋಡಿದ್ದಕ್ಕೆ ನಿಮ್ಗೇನಾರ ಒಂದು ಸ್ವಲ್ಪ ನನ್ನಿಂದ ನಾಲೆಡ್ಜ್ ಸಿಕ್ತು, ಗೇನ್ ಮಾಡಿದ್ರಿ ಅಂತ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಷ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವೀಡಿಯೋಸ್ ಮಾಡ್ತಿರ್ತೀನಿ. ಇಷ್ಟೊತ್ತವರೆಗೂ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಬಾಯ್, ಸಿ ಯು.